ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಶೋಕ್ ಎಫ್ ದೊಡ್ಡಮನಿ. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಶಿವಶರಣ ಅಂಬಿಗ ಚೌಡಯ್ಯನವರ ವಚನದಲ್ಲಿ ಮರದ ಬೇರುಗಳ ವಿವಿಧ ಗುಣಲಕ್ಷಣಗಳ ವೈಜ್ಞಾನಿಕ ವಿಶ್ಲೇಷಣೆಯನ್ನು ಕಾಣಬಹುದು. ಶಿವಶರಣರ ವಚನ ಸಂಪುಟ ವಚನ ಸಂಖ್ಯೆ 210ರಲ್ಲಿ ವಚನ ಈ ರೀತಿಯಾಗಿದೆ. ಮರ ಬೇರು ಸಾರದಿಂದ ನಾನಾ ಶಾಖೆಗಳು ಪಲ್ಲವಿಸುವ ತೆರನಂತೆ ಜೀವಭಾವ ಮೂಲದಿಂದ ಸಕಲೇಂದ್ರಿಯ ಹೆಚ್ಚಿಗೆ ಅಹಂತೆ. ಮರಕ್ಕೆ ಬೇರು ನಷ್ಟದಿಂದ ಶಾಖೆ ನಷ್ಟ, ಜೀವಕ್ಕೆ ಪ್ರಕೃತಿ ನಷ್ಟದಿಂದ ಇಂದ್ರಿಯ ನಷ್ಟ ಎಂದ ನಂಬಿಗರ ಚೌಡಯ್ಯ. ಈ ವಚನವು ಮರಗಳ ಬೇರುಗಳ ಕುರಿತಾಗಿ ವಿಶ್ಲೇಷಣೆಯನ್ನು ಕಾಣಬಹುದು. ಸಸ್ಯಗಳ ಬೇರುಗಳ ಬೆಳವಣಿಗೆ, ರಚನೆ ಮತ್ತು ಕಾರ್ಯವನ್ನು ಅಧ್ಯಯನ ಮಾಡುವುದನ್ನು 12ನೇ ಶತಮಾನದಲ್ಲಿ ಅಂಬಿಗರ ಚೌಡಯ್ಯನವರು ಮಾರ್ಗದರ್ಶನ ಮಾಡಿದ್ದಾರೆ. ಮರದ ಬೇರಿನಿಂದ ಸಾರವನ್ನು ಪಡೆದು ಶಾಖೆಗಳು ಬೆಳೆಯುವಂತೆ ಜೀವಭಾವದಿಂದ ಇಂದ್ರಿಯಗಳು ವೃದ್ಧಿಯಾಗುತ್ತವೆ. ಬೇರು ಇಲ್ಲದ ಮರಕ್ಕೆ ಶಾಖೆಗಳಿಲ್ಲದಂತೆ ಜೀವಕ್ಕೆ ಪ್ರಕೃತಿ ಇಲ್ಲದಿದ್ದರೆ ಇಂದ್ರಿಯಗಳು ಇಲ್ಲ ಎಂದು ದೈವ ದರ್ಶನವನ್ನು ವಿವರಿಸುತ್ತಾರೆ. ಈ ಉದಾಹರಣೆಯು ದೈವಿಕ ಶಕ್ತಿಯೇ ನಮ್ಮನ್ನೆಲ್ಲ ಅಸ್ತಿತ್ವದ ಮೂಲ ಮತ್ತು ಅದರೊಂದಿಗಿನ ಸಂಪರ್ಕವೇ ನಮ್ಮ ಬೆಳವಣಿಗೆಗೆ ಕಾರಣ ಎಂದು ಹೇಳುತ್ತದೆ. ಮರಕ್ಕೆ ಬೇರೇ ಮೂಲ. ಆ ಬೇರಿನಿಂದ ಸಾರವನ್ನು ಹೀರಿ ಅನೇಕ ಶಾಖೆಗಳು ಬೆಳೆದು ಪಲ್ಲವಿಸುತ್ತವೆ. ಅದೇ ರೀತಿ ಜೀವದ ಮೂಲವಾದ ದೈವಿಕ ಭಾವದಿಂದ ಎಲ್ಲ ಇಂದ್ರಿಯಗಳು ವೃದ್ಧಿಯಾಗುತ್ತವೆ, ಅಹಂಕಾರವೂ ಹೆಚ್ಚಾಗುತ್ತವೆ. ಬೇರೆ ಇಲ್ಲದ ಮರಕ್ಕೆ ಶಾಖೆಗಳು ಬೆಳೆಯಲು ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ದೈವಿಕ ಪ್ರಕೃತಿಯಿಂದ ದೂರವಾದರೆ ಇಂದ್ರಿಯಗಳು ನಾಶವಾಗುತ್ತವೆ. ಒಟ್ಟಾರೆ ಸಂದೇಶ ಈ ವಚನ ದೈವವೇ ಮೂಲ, ಬೇರೆ ಶಕ್ತಿ ಮತ್ತು ಸಾರ ಎಂದು ತಿಳಿಸುತ್ತದೆ. ದೈವದೊಂದಿಗಿನ ನಂಟು ಕಡಿತಗೊಂಡಾಗ ಮನುಷ್ಯನ ಇಂದ್ರಿಯಗಳು ನಿಷ್ಪ್ರಯೋಜಕವಾಗುತ್ತದೆ ಎಂದು ಅಂಬಿಗರ ಚೌಡಯ್ಯನವರು ಪ್ರಕೃತಿಯ ನಿದರ್ಶನಗಳೊಂದಿಗೆ ವಿವರಿಸಿದ್ದಾರೆ. ನೀರು ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆ, ಸಸ್ಯವನ್ನು ನೆಲದಲ್ಲಿ ನಿಲ್ಲಿಸುವುದು, ಆಹಾರ ಶೇಖರಣೆ ಮತ್ತು ಸಂತಾನೋತ್ಪತ್ತಿಯಲ್ಲಿ ಮುಖ್ಯವಾಗಿದೆ. ಇದನ್ನು ಬೇರಿನ ಉದ್ದ, ತೂಕ ಮತ್ತು ಇತರ ಗುಣಲಕ್ಷಣಗಳನ್ನು ಅಳೆಯುವ ಮೂಲಕ ಮಾಡಲಾಗುತ್ತದೆ. ಇದು ಬರ ಸಹಿಷ್ಣುತೆ ಮತ್ತು ಸಸ್ಯದ ಆರೋಗ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮರದ ಬೇರು ಭೂಮಿಯಿಂದ ಪೋಷಕಾಂಶಗಳನ್ನು ಹೀರಿಕೊಂಡು ಆ ಸಾರವನ್ನು ಶಾಖೆಗಳಿಗೆ ಹರಡುತ್ತದೆ. ಇದರಿಂದ ಶಾಖೆಗಳು ಬೆಳೆಯುತ್ತವೆ ಮತ್ತು ಪಲ್ಲವಿಸುತ್ತವೆ. ಹಾಗೆಯೇ ಬೇರಿಗೆ ಹಾನಿಯಾದರೆ ಮರದ ಶಾಖೆಗಳು ನಾಶ, ಹಾಗೆಯೇ ಮೂಲದಿಂದ ಬೇರ್ಪಟ್ಟರೆ ಎಲ್ಲವೂ ನಾಶವಾಗುತ್ತವೆ. ಈ ವಚನದ ಮೂಲಕ ನಮಗೆ ಬೇರು ವಿಶ್ಲೇಷಣೆಯ ಪ್ರಯೋಜನಗಳಲ್ಲಿ ಉತ್ತಮವಾದ ಕೃಷಿಯಲ್ಲಿ ಬೇರುಗಳು ಬಲವಾಗಿದ್ದರೆ ಸಸ್ಯಗಳು ಆರೋಗ್ಯವಾಗಿರುತ್ತವೆ ಮತ್ತು ಹೆಚ್ಚು ಇಳುವರಿ ನೀಡುತ್ತದೆ. ಬೇರುಗಳಲ್ಲಿ ಪೋಷಕಾಂಶಗಳ ಹೀರಿಕೆಯನ್ನು ಕಾಣಬಹುದು. ಬೇರುಗಳ ವಿಸ್ತರಣೆಯು ಪೋಷಕಾಂಶಗಳು ಮತ್ತು ನೀರನ್ನು ಉತ್ತಮವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತವೆ. ಹಾಗೆಯೇ ಮಣ್ಣಿನ ಆರೋಗ್ಯದಲ್ಲಿ ಸದರಿ ಬೇರುಗಳು ಮಣ್ಣಿನಲ್ಲಿ ಸಾವಯವ ಅಂಶವನ್ನು ಹೆಚ್ಚಿಸಲು ಮತ್ತು ಸೂಕ್ಷ್ಮ ಜೀವಿಗಳನ್ನು ಬೆಳೆಸಲು ಸಹಾಯ ಮಾಡುತ್ತವೆ. ಹಾಗೆಯೇ ಸಸ್ಯದ ರಕ್ಷಣೆಯಲ್ಲಿ ಬೇರುಗಳು ಹಾನಿಕಾರಕ ಬ್ಯಾಕ್ಟೀರಿಯಾಗಳಿಂದ ಬೇರುಗಳನ್ನು ರಕ್ಷಿಸುವುದು. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಸಸ್ಯದ ಬೇರುಗಳ ವಿವಿಧ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡುವ ಒಂದು ವೈಜ್ಞಾನಿಕ ವಿಧಾನವಾಗಿದ್ದು, ಅದು ಸಸ್ಯದ ಒಟ್ಟಾರೆ ಆರೋಗ್ಯ ಮತ್ತು ಉತ್ಪಾದನೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಇದು ಮೂಲದಿಂದ ವಿಕಸನ ಅಥವಾ ಒಂದರಿಂದ ಅನೇಕ ಎಂಬ ತತ್ವವನ್ನು ವಿವರಿಸುವ ಒಂದು ನಿಸರ್ಗದ ಹೋಲಿಕೆಯಾಗಿದೆ. ಮೂಲವು ಅಂದರೆ ಬೇರು ಶಕ್ತಿಯುತವಾಗಿದ್ದರೆ ಮಾತ್ರ ಜೀವನದ ವಿವಿಧ ಹಂತಗಳು ಅಂದರೆ ಶಾಖೆಗಳು ಸಮೃದ್ಧವಾಗಿರಲು ಸಾಧ್ಯವಾಗುತ್ತದೆ. ಈ ವಿಡಿಯೋ ನಿಮಗೆ
ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣೆಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳು.